ನಾನು ರೀ ಇವತ್ತು ಧರ್ಮಸ್ಥಳಕ್ಕೆ ಹೊಂಟಿದ್ರಿ. ಏನೋ ಸರ್ಪ್ರೈಸ್ ಕೊಡಬೇಕು ಕಡೂರದಾಗ. ನಾನು ಟ್ರೈನ್ ಇಳಿದು ಕಡೂರಿಗೆ ನಮ್ಮ ಅಣ್ಣಪ್ಪಾಚಾರ್ಯ ಮನೆಗೆ ಹೊಂಟೀನಿ ರೀ. ಕಮಲಮ್ಮ ಹೇಳಿದ್ಲು, ಸರ್ ಈಗ ಯಾಕೆ ಬಂದ್ರಿ ನೀವು? ಈಗ ತಾನೇ ಮಾತಿಗೆ ಚಕಮಕಿ ಆಗಿದೆ, ಯಾಕೋ ಭಾಳ ಆವಾಜ್ ಬರ್ತಾಯಿತ್ತು ಮನೇಲಿ ಅಂದರು. ಹೌದಾ ಅಂದರೆ ಸ್ವಲ್ಪ ವೇಟ್ ಮಾಡಿ ಹೋಗ್ರಿ ಅಂದರು. ಬನ್ನಿ, ಅಣ್ಣಪ್ಪಾಚಾರ್ಯರು ಮನೇಲಿದ್ದಾರೆ, ಸರ್ಪ್ರೈಸ್ ಕೊಡ್ಲಿಕ್ಕೆ ಹೊಂಟಿದ್ದೀನಿ. ಏನು ಮಾಡ್ಲಾತ್ತಾರ ನೋಡೋಣ. ಅವರಿಗೆ ಸರ್ಪ್ರೈಸ್ ಕೊಡ್ಲಿಕ್ಕೆ ಹೊಂಟಿದ್ದೀನಿ, ನೋಡೋಣ ಏನು ಮಾಡ್ತಾಯಿದ್ದಾರೆ ಅಂಥೇಳಿ. ಒಳಗಡೆ ಏನೋ ಸೌಂಡ್ ಆಗ್ತಾಯಿದೆ. ಬಹುಶಃ ಅವ್ರ ಮಿಸ್ಸಸ್ ಅವರು ಎಲ್ಲೋ ಹೊರಗಡೆ ಹೋಗಿದ್ದಾರೆ ಕಾಣತ್ತೆ. ನೋಡ್ತೀನಿ ಜಸ್ಟ್ ಏನು ಮಾಡ್ತಾಯಿದ್ದಾರೆ ಅಂಥೇಳಿ. ನೋಡೋಣ ಬರ್ರಿ, ನನಗೂ ಕ್ಯೂರಿಯಾಸಿಟಿ ಇದೆ, ನಿಮ್ಗೆ ತೋರಿಸ್ತೀನಿ ರೀ. ಅಣ್ಣಪ್ಪಾಚಾರ್ಯ ಅವರು ಅವ್ರ ಮಿಸ್ಸಸ್ಸು ಹೊರಗಡೆ ಹೋಗಿದ್ದಾರೆ. ಅವ್ರಿಗೆ ಮಾತಿನಲ್ಲಿ ಸ್ವಲ್ಪ ಏನೋ ಆಯಿತು. ಈಗ ಏನು ಮಾಡಿದಾರೆ ಅಂದ್ರೆ ಇದನ್ನು ಮಾಡಿದ್ದಾರೆ ನೋಡ್ರಿ. ಒಬ್ಬರೇ ಇದ್ದರೆ ಇದನ್ನು ಮಾಡ್ತಾರೆ, ಕೆಲಸ ಇಲ್ಲಾಂದರೆ ಇದನ್ನು ಮಾಡ್ತಾರೆ. ಈಗ ಭೋಜನ ಮಾಡ್ತಾಯಿದ್ದಾರೆ. ಬನ್ನಿ ಯಾವ ಥರ ಮಾಡ್ತಾರೆ ನೋಡಿ ತೋರಿಸ್ತೀನಿ. ನಿಮ್ಗೊಂದು ನಿಜ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಮದುವೆ ಆಗಕ್ಕೆ ಹೋಗ್ಬೇಡ್ರಿ. ಹೌದು, ಯಾಕೆ ಅಂದರೆ ಅಡುಗೆ ಮಾಡೋಕ್ಕೆ ಬರಲ್ಲ ಹಂಗೆ ಹಿಂಗೆ ಅಂತ ನನ್ನ ಹೆಂಡ್ತಿ ಬೈದ್ಲು. ಅದಕ್ಕೆ ಅಡುಗೆ ಮಾಡಿ ತೋರಿಸ್ತೀನಿ. ನಾನು ಈಗ ಅಡುಗೆ ಮಾಡ್ತೀನಿ, ನೋಡ್ತೀರಾ ಹೆಂಗೆ ಮಾಡ್ತೀನಿ ಅನ್ನೋದನ್ನು ನೋಡ್ರಿ. ಬಾಯಿಗೆ ಬಂದಂಗೆ ಬೈದ್ಲು ನನ್ನ ಹೆಂಡ್ತಿ. ತರಕಾರಿ ಒಂದು ಆಲೂಗೆಡ್ಡೆ ಐತೆ, ಬೀನ್ಸ್ ಐತೆ, ಕೊತ್ತಂಬರಿ ಸೊಪ್ಪು ಐತೆ, ಹಸಿರು ಮೆಣಸಿಕಾಯಿ ಐತೆ. ನೋಡಿ, ನಾನು ಸಾಂಬಾರು ಮಾಡ್ತೀನಿ, ತೋರಿಸ್ತೀನಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ನೋಡ್ರಿ, ಅಡುಗೆ ನಾನು ಮಾಡ್ತೀನಿ. ನನಗೇನು ಅಡುಗೆ ಮಾಡೋಕ್ಕೆ ಬರಲ್ಲ, ಹೆಂಗೆ ಸೊಬ್ಬರೇನು ಅಡುಗೆ ಮಾಡೋದು? ನಾನು ಅಡುಗೆ ಕಲ್ತಿದ್ದೀನಿ. ಅದಕ್ಕೆ ಜೀವನದಾಗ ಮದುವೆ ಆಗಬಾರ್ದು, ಜೀವನದಾಗ ಯಾರೂ ಮದುವೆ ಆಗಬಾರ್ದು. ನೋಡ್ರಿ, ಆಲೂಗೆಡ್ಡೆ ಹೆಚ್ಚಿದ್ದೀನಿ, ಬೀನ್ಸು, ನನ್ನ ಹೆಂಡ್ತಿಗೂ ನನಗೂ ಭಯಂಕರ ಜಗಳ ಆಯ್ತು. ಯಾಕೆ ಜಗಳ ಆಯ್ತು? ಅಡುಗೆ ವಿಚಾರದಲ್ಲಿ. ಅಡುಗೆನೇ ಮಾಡಲ್ಲ ಅವಳು. ಏನು ಮಾಡ್ತೀರಾ? ನಾನು ಅಡುಗೆ ಮಾಡೋಣ ಅಂದ್ರೆ ನಾನು ಮೇಕಪ್ಪು ಮಾಡಿಲ್ಲ, ಮೇಕಪ್ ಮಾಡ್ಕೊಂಡು ಅಡುಗೆ ಮಾಡೋಣ ಅಂತ ಮಾಡಿದ್ದೆ. ಏನು ಮಾಡ್ತೀರಾ ಜೀವನದಲ್ಲಿ? ನೋಡ್ರಿ, ಇಲ್ಲಿ ಕೊತ್ತಂಬರಿ ಸೊಪ್ಪು. ಈಗ ಏನು ಮಾಡೋದಪ್ಪ? ಈಗ ಟೊಮಟೊ ಹಾಕ್ಬೇಕಲ್ಲ. ಟೊಮಟೊ ಹಾಕ್ಬೇಕ ಬೇಡ? ಎಷ್ಟು ಹಾಕೋಣ? 2 3 ಟೊಮಟೊ ಹಾಕ್ತೀನಿ. ಎಲ್ಲ ಟೊಮಟೊ ಇದ್ವು. ಟೊಮಟೊ ಬೇರೆ ಹಾಕ್ಬೇಕು. 1 ನಿಮಿಷ, 3 ಟೊಮಟೊ ತತ್ತೀನಿ. ಇಲ್ಲೇ ಇರಿ, ಎಲ್ಲೋ ಹೋಗ್ಬೇಡಿ. ಟೊಮಟೊ ಯಾವುದಕ್ಕೆ ಹೆಚ್ಚನ? ಟೊಮಟೊ ತೊಳಿಬೇಕಂತೆ. ಇದನ್ನ ನಾನು ಅಡುಗೆ ಮಾಡೋ ತನಕ ಸುಮ್ಮನೆ ಇರಿ, ಯಾರು ನಗಬೇಡ್ರಿ. ಅಡುಗೆ ಮಾಡೋದನ್ನು ಈರುಳ್ಳಿ ಸಿಪ್ಪೆ ತೆಗಿಬೇಕು ಅಂದ್ರೆ ನನಗೆ ಭಾಳ ಇದಾಗುತ್ತೆ.
ಈ ನೀರುಳ್ಳಿ ಹೆಚ್ಚೋದು ಬೇಡ, ಹೊಳಪು ಬೇಡ. ನೀರುಳ್ಳಿ ಹೆಚ್ಚಿರೆ ಹೊಳಪು ಬರ್ತದೆ. ಹೆಂಗಸ್ರು ಹೆಂಗೆ ಹಚ್ತಾರಪ್ಪ, ಅಲ್ಲ ಈರುಳ್ಳಿಯ ಹೆಂಗಸ್ರು ಹೆಂಗೆ ಹೆಚ್ಚುತ್ತಾರೆ ಪಾಪ. ನನಗೆ ಇಷ್ಟು ಹೊಳಪು ಬರ್ತೈತಿ. ನೋಡ್ರಿ ನನ್ನ ಪಾಡ್ ನೋಡ್ರಿ. ಟೊಮೊಟೊ ಹೆಚ್ಚಬೇಕೀಗ. ಟೊಮೊಟೊ ಹುಣಸೆಹಣ್ಣು ಹಾಕ್ಬೇಕಲ್ಲ, ಹುಣಸೆಹಣ್ಣು ಹಾಕ್ತೀನಿ ತಡ್ರಿ. ಟೊಮೊಟೊ ಹಣ್ಣು ತೊಳಿಬೇಕು. ಮನೇಲಿ ಹೆಂಡತಿ ಜೊತೆ ಜಗಳ ಆಡಿದರೆ, ಮನೇಲಿ ಹೆಂಡತಿ ಜೊತೆ ಜಗಳ ಆಡಿದ್ರೆ ಇದೇ ಪರಿಸ್ಥಿತಿ. ಎಲ್ಲ ಗಂಡಸರು ತಿಳ್ಕೊಳ್ರಿ. ಅಯ್ಯೋ ಬಿತ್ತಲ್ಲ, ಇದನ್ನು ತೊಳಿಬೇಕು ನೋಡ್ರಿ. ನೋಡ್ರಿ ಹೆಂಗೆ ಅಡುಗೆ ಮಾಡ್ತೀನಿ. ಇನ್ಮೇಲೆ ಹೆಂಡತಿ ಜೊತೆ ಯಾರು ಜಗಳ ಮಾಡಕ್ಕೆ ಹೋಗ್ಬೇಡ್ರಿ, ನಿಮಗೆ ಇದೇ ಪರಿಸ್ಥಿತಿ ಬರುತ್ತೆ. ನೋಡ್ರಿ, ಈಗ ತರಕಾರಿ ತೊಳ್ಕೊತೀನಿ. ಯಾವ್ದು ಕುಕ್ಕರು, ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸಾಂಬಾರಿಗೆ ಬೇಕು ಏನೇನು ಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಕ್ಲೀನಾಗಿ ನೋಡ್ಕೊಳ್ರಿ ಗಂಡಸರು. ಇದು ಕಾಯಿ ನೀರು. ಭಾಳ ಚೆನ್ನಾಗಿದೆ. ನೋಡಿ ಈಗ 1 ಲೋಟ ಬೇಳೆ, ತೊಗರಿಬೇಳೆ, ಟೊಮೆಟೊ ಹಣ್ಣು, ಬೀನ್ಸು, ಆಲೂಗೆಡ್ಡೆ. ಈಗ ಇದಕ್ಕೆ 2 ಲೋಟ ನೀರು ಹಾಕ್ತೀನಿ. 1 ಲೋಟ ನೋಡಿ ಈಗ ಇಟ್ಟಿದ್ದೇನೆ. ನೋಡಿ ಕುಕ್ಕರ್ ಕೂಗಿದೆ ತರಕಾರಿದು. ಈಗ ಒಗ್ಗರಣೆ ಹಾಕ್ತೀನಿ. ಮಿಕ್ಸಿನೂ ಮಾಡ್ಕೊಂಬಂದಿದ್ದೀನಿ, ಅದನ್ನು ತೋರ್ಸೋಕ್ಕಾಗಿಲ್ಲ. ಈಗ ಎಣ್ಣೆ ಹಾಕ್ತೀನಿ. ಈಗ ಸಾಂಬಾರಿಗೆ ಖಾರದ ಪುಡಿ, ಸಾಂಬಾರು ಪುಡಿ ಹಾಕ್ತೀನಿ.
ಖಾರದ ಪುಡಿ, ಹೇಳ್ಬೇಕಲ್ಲೆಲ್ಲ ಇಟ್ಟಿರ್ತಾರೆ. ಇದು ಸಾಂಬಾರು ಪುಡಿ. ಈಗ ಹುಣಸೆ ಹಣ್ಣು ನೆನೆಕಿದ್ದೆ, ಅದನ್ನು ತೋರಿಸ್ತೀನಿ. ಹೀಗೆ ಫಿಲ್ಟರ್ ಮಾಡಬೇಕು. ಕುಕ್ಕರಲ್ಲಿ ಹಾಕಿದ್ದೆ, ಬೆಂದಿದೆ. ಈಗ ಇದು ಖಾರ ರುಬ್ಬಿರೋದನ್ನು ಒಂದು ಕೆಲಸ ಮಾಡ್ತೀನಿ, ಇದನ್ನೇ ಇದಕ್ಕೆ ಬಗ್ಗಿಸ್ಬಿಡ್ತೀನಿ. ನೋಡ್ಕೊಳ್ಳಿ. ನೋಡ್ರಿ, ಸಾಂಬಾರು ಹಿಂಗೆ ಕೊತಾನೆ ಕುದಿಬೇಕು. ಹೆಂಗೆ ಕುದೀತಾ ಇದೆ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೋಣ. ನೋಡ್ರಿ, ಕೊತ್ತಂಬರಿ ಸೊಪ್ಪು ನೋಡಿ. ಅನ್ನ ಕೊತಾನೆ ಕುದೀತಾ ಇದೆ. ಈಗ ಅನ್ನವನ್ನು ಬಸಿಯೋಣ. ಈಗ ಬಸಿತೀನಿ ನೋಡಿ. ಅನ್ನ ರೆಡಿ ಮಾಡಿದ್ದೇನೆ. ನಾನು ಕೂಡ ನನ್ನ ಹೆಂಡತಿ ಹತ್ರ ಜಗಳ ಆಡ್ಕೊಂಡು ಅಡುಗೆ ಮಾಡೇ ಬಿಟ್ಟೆ ನೋಡಿ. ನಾನು ಮಾತ್ರ ಉಪವಾಸ ಇರಲ್ಲ ಬಿಡು. ಇನ್ನೊಂದು ವಿಚಾರ ಗೊತ್ತಾ ನಿಮಗೆ? ಇದು ನೀರು ನಮ್ಮನೆ ಲೋಟ ಯಾವತ್ತೂ ತೊಳೆದೇ ಇಲ್ಲ. ಅದಕ್ಕೆ ನೋಡು, ಬಾಕ್ಸಲ್ಲಿ ನೀರು ಇಟ್ಕೊಂಡಿದ್ದೀನಿ. ಊಟ ಮಾಡಿ ಎಲ್ಲ ಪಾತ್ರೆಗಳನ್ನು